ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರ ಮತ್ತೆ ಸರ್ಕಾರ, ಸರ್ಕಾರ ಮತ್ತೆ ಸರ್ಕಾರ, ಸರ್ಕಾರ ಮತ್ತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ನೂರಾರು ವರ್ಷಗಳಿಂದ ಭೂಮಿ ಹುಟ್ಟಿದ ದಿವಸದಿಂದ ಕಳ್ಳಬಂಡೆ ಕಾರ್ಮಿಕರು ಅನೇಕ ವರ್ಷಗಳಿಂದ ಈ ಭೂಮಿಯನ್ನು ನಂಬಿಕೊಂಡು, ಈ ಬಂಡೆಯನ್ನು ನಂಬಿಕೊಂಡು ಬಂಡೆ ಕಾರ್ಮಿಕರು ನೂರಾರು ವರ್ಷಗಳಿಂದ ಸುಮಾರು ಒಂದು 5,000 ಕುಟುಂಬಗಳು, ಸುಮಾರು ಒಂದು 10,000 ಜನಕ್ಕಿಂತ ಹೆಚ್ಚಿನ ಈ ಬಂಡೆಗಳನ್ನು, ಕಲ್ಲು ಬಂಡೆಗಳನ್ನು ನಂಬಿಕೊಂಡು ಜೀವನ ಮಾಡ್ತಾರೆ. ಬೆಳಗ್ಗೆ ಬಂದು ರಕ್ತ ತಾರಿಸಿ ರಕ್ತವನ್ನು ಕೊಟ್ಟು ಈ ಬೆಳೆಸಿಲಿಗೆ ಆಗಲಿ ಮಳೆ ಬರಲಿ ಅದನ್ನೇ ನಂಬಿಕೊಂಡು ಕೆಲಸ ಮಾಡಿದ್ರೆ ಊಟ ಇಲ್ಲ ಅಂತಂದರೆ ಮಕ್ಕಳಿಗೆ ಊಟ ಇಲ್ಲ, ವಿದ್ಯಾಭ್ಯಾಸಕ್ಕೂ ಊಟ ಮಾಡೋಕ್ಕೂ ಇಲ್ಲ. ಆದ್ದರಿಂದ ಅನ್ನಷ್ಟು ವರ್ಷಗಳಿಂದ ಈ ಬಂಡೆಯನ್ನು ನಂಬಿಕೊಂಡು ಈ ರೈತ ಈ ಕಾರ್ಮಿಕರು ಈ ಜನದಿಂದ ಅನೇಕ ವರ್ಷಗಳಿಂದ ಇದ್ರೂ ಅವ್ರ ಪಾಪ ಕರೋನಾ ಟೈಮಲ್ಲಿ ಎಲ್ಲ ಸಂಘದವ್ರಿಗೂ ಎಲ್ಲ ಕಾರ್ಮಿಕರುಗಳಿಗೂ ಬಂತು ಹಣ. ಪಾಪ ಇವ್ರಿಗೆ ಹಣ ಒಂದು ಬಂದಿದ್ದಾಗಲಿ ಯಾವುದೇ ರೀತಿಯಾದಂಥ ಈ ಕಾರ್ಮಿಕರಿಗೆ 1 ರೂಪಾಯಿಯನ್ನು ಹಣವನ್ನು ಬಂದಿಲ್ಲ. ಆ ರೀತಿಯಾಗಿ ಎಲ್ಲಿ ನೋಡಿದ್ರು ಪಾಪ 60 ವರ್ಷ ಆದರೆ ಈ ಕಳ್ಳನ್ನು ಹೊಡೆದು ಪಾಪ ಸುಮಾರು ಅವ್ರು ಬದುಕೋಕ್ಕಾಗಲ್ಲ, ಆಮೇಲೆ ಎದ್ದೇಳಕ್ಕಾಗಲ್ಲ, ಸುಮಾರು ದಿವಸಗಳು ಬದುಕೋಕ್ಕಾಗಲ್ಲ. ಸುಮಾರು 100ಕ್ಕೆ 100% ಪಾಪ ಈ ಕುಡಿದೋದು ಜಾಸ್ತಿ ಆಗಿಬಿಟ್ಟು ಕಲ್ಲುಬಂಡೆಗಳಲ್ಲಿ ಸುಸ್ತಾಗಿಬಿಟ್ಟು ಎಣ್ಣೆ ಹಾಕೋದು ಕಲ್ಕೊಂಡು ಸುಮಾರು ಕುಟುಂಬಗಳು ವಿದ್ಯಾಭ್ಯಾಸ ಇಲ್ಲಿದೆ, ವಿದ್ಯಾಭ್ಯಾಸ ಮಾಡ್ಸೋಕ್ಕಾಗದಿರ ಸುಮಾರು ಒಂದು 5,000 ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದ್ದಾರೆ ಅಂತಂದರೆ ಸತ್ಯವಾದಂಥ ಮಾತು. ಇದನ್ನು ಸರ್ಕಾರಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸಕ್ಕಾಗಲಿ, ಈ ಚಿಕ್ಕ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಮತ್ತು ಅವರ ಮನೆಗಳಿಗಾಗಲಿ ಇವರು ತಕ್ಷಣವನ್ನು ಮಂಜೂರು ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಸಹಾಯ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. 60 ವರ್ಷ ಮೇಲ್ಪಟ್ಟಂಥ ಪ್ರತಿಯೊಬ್ಬ ಕಾರ್ಮಿಕನಿಗೆ, ಕಲ್ಲುಬಂಡೆ ಕಾರ್ಮಿಕರಿಗೆ 10,000 ರೂಪಾಯಿ ಒಂದು ವೇತನವನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅನೇಕ ಕುಟುಂಬಗಳಿಗೆ ಇವತ್ತು ಮನೆ ಇಲ್ಲ, ಇವತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡ್ಸೋಕ್ಕಾಗಲಿಲ್ಲ. ತುಂಬ ನೋವಿಂದ ಊಟಕ್ಕಿಲ್ದಿರಂತ 2 ಹೊತ್ತು ಊಟ ಮಾಡಿದ್ದೀರ ಒಂದು ಕಲ್ಲನ್ನು ನಂಬಿಕೊಳ್ಳುವಂಥ ಜೀವನವನ್ನು ಇವತ್ತು ಕಾರ್ಮಿಕರಲ್ಲಿ ಇದ್ದಾರೆ. ಅದರಲ್ಲಿ ಸಂದರ್ಭದಲ್ಲಿ ಮತ್ತೆ ಈ ನಮ್ಮ ಅರಣ್ಯ ಅಧಿಕಾರಿಗಳು ಬಂಡೆ ಮೇಲೆ ಗಿಡ ನಾಡಿಸಿ ಅವ್ರು ಬೆಳೆಸಿ ಅವ್ರೇನೋ ಕಾಯಿಗಳು ತೆಗಿತಾರೆ ಅಂತ ಒಂದು ಎಲ್ಲಿ ಬಂಡೆ ಇದ್ರೂ ಕಲ್ಲು ಬಂಡೆಗಳೆಲ್ಲ ಅವ್ರು ಹಾಕ್ಕೊಂಡು ನಿಮ್ಗೆ ಮುಲಕಲ್ಲ ಕಮ್ಮಿ ಆಗ್ತೀವಿ, ಎಲ್ಲಾದರೂ ಇದ್ರೆ ಮುಲಕಮ್ಮಿ ಆಗಿಬಿಟ್ಟು ಕಂಬೌಂಡ್ ಹಾಕ್ತೀವಿ, ನೀವು ಬರಬಾರ್ದು ಅಂತಾರೆ. ಯಾವತ್ತು ಸ್ವಾಮಿ ನೀವು ಇಲ್ಲಿ ಬಂದು ಅಳತೆ ಮಾಡಿ ತಗೊಂಡಿದ್ದಾರೆ ನಿಮ್ಮ ಜಮೀನು? ಈ ಕಲ್ಲು ಬಂಡೆಯಲ್ಲಿ ಯಾವತ್ತಾದ್ರೂ ಅಳತೆ ಮಾಡಿದ್ದೀವ? ಯಾವತ್ತಾದ್ರೂ ಇಲ್ಲಿ ನೀವು ಸಾಧನೆ ಮಾಡ್ಕೊಂಡಿದ್ದೀವ? ಯಾವತ್ತಾದ್ರೂ ಇದು ಬಂದು ಬಂಡೆ ಹೊಡೆದಿದ್ದೀವಿ ಸ್ವಾಮಿ ಅರಣ್ಯ ಇಲಾಖೆಯವರು? ಇಲ್ಲೇನೋ ಗಿಡ ನಾಟಿ ಏನು ಮರ ಬೆಳೆಸ್ತೀರ ನೀವು? ಈ ಥರ ಅನ್ಯಾಯ ಮಾಡಿದ್ವಿ. ಯಾವುದು ನಿಮ್ಗೆ ಅರಣ್ಯ ಸಂಬಂಧಪಟ್ಟಂಥ ಜಮೀನು ಎಲ್ಲಾದರೂ ಇದ್ದರೆ ಆ ಜಮೀನಲ್ಲಿ ತಗೊಂಡು ಗಿಡ ನಾಟಿಸಿ ನೀವು ಕಾಂಪೌಂಡಿಗೆ ಅದರಲ್ಲಿ ಮಾಡಿ. ಖಂಡಿತವಾಗಿ ಈ ಅರಣ್ಯ ಅಧಿಕಾರಿಗಳು, ಹಿಂದೆ ಇರುವಂಥ ತಹಸೀಲ್ದಾರ್ಗಳು ಸೇರಿ ಇವತ್ತು ಕಲ್ಲು ಬಂಡೆ ಕಾರ್ಮಿಕರನ್ನ ಸುಮಾರು 10,000 ಜನವನ್ನು ಇವತ್ತು ಬೀದಿ ಪಾಲು ಮಾಡೋಕ್ಕೆ ಮುಂದಾಗಿದ್ದಾರೆ. ಇದನ್ನು ತಕ್ಷಣವನ್ನು ಮನೆ ದಂಡಾಧಿಕಾರಿಗಳು, ಮನೆ ಜಿಲ್ಲಾಧಿಕಾರಿಗಳು, ಮನೆ ಅರಣ್ಯ ಅಧಿಕಾರಿಗಳು ಕೈ ಬಿಡಬೇಕು ಅಂತ ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಚಿಕ್ಕದಾಗಿ ಒಂದು ಪ್ರೆಸ್ ಮೀಟನ್ನು ಕರೆದು ಈ ಬಂಡೆ ಮೇಳೆಯನ್ನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಜಮೀನು ಏನಾದರೂ ಜಾಸ್ತಿ ವಿಸ್ತೀರ್ಣ ಇದ್ದರೆ ಸುಮಾರು ತಹಸೀಲ್ದಾರ್ 2 ಎಕರೆ ನಮ್ಮ ಜಮೀನು ಕೊಡ್ತಾರೆ. ಆ 2 ಎಕರೆ ಜಮೀನು ಕೊಟ್ಟುವಾಗ 1 ಎಕರೆ ಮಾತ್ರ ವಿಸ್ತೀರ್ಣ ಇರ್ತದೆ, ಇನ್ನೊಂದು ಎಕರೆ ಜಿಲ್ಲಾಧಿಕಾರಿಗಳು ಬರೆದು ನಿಮ್ಗೆ ವಿಸ್ತೀರ್ಣ ಇಲ್ಲ ಅಂತ ರದ್ದು ಮಾಡ್ತಾರೆ. ಅದೇ ರೀತಿಯಾಗಿ ಈ ಕಲ್ಲುಬಂಡೆಯಲ್ಲಿ ಅರಣ್ಯ ಅಧಿಕಾರಿಗಳಿಲ್ಲ ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಬಂದು ಅವರನ್ನು ಏನು ಮಾಡಿದಾರೋ ರದ್ದು ಮಾಡಬೇಕು ಅಂತ ಖಂಡಿತವಾಗಿ ನಾವೆಲ್ಲ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಅಹೋರಾತ್ರಿ ಆಗಲಿ ಏನು ಹೋರಾಟ ಆಗಲಿ ನಾವು ತೀವ್ರವಾದಂಥ ಹೋರಾಟವನ್ನು ರಾಜ್ಯಾದ್ಯಂತ ಹಮ್ಮಿಕೊಂತೀವಿ ಅಂತ ಮಾನ್ಯ ಅಧಿಕಾರಿಗಳಿಗೂ, ರಾಜ್ಯ ಸರ್ಕಾರಕ್ಕೂ, ಕೇಂದ್ರ ಸರ್ಕಾರಕ್ಕೂ ಒಂದು ಮನವಿ ಮಾಡ್ತಾ, ಮತ್ತೆ ಅದೇ ರೀತಿಯಾಗಿ ಇವತ್ತು ನಮ್ಮ ಕಲ್ಲುಬಂಡೆ ಕಾರ್ಮಿಕರ ಸಂಘವನ್ನು ಇರಲಿಲ್ಲ, ಸರ್ಕಾರದಿಂದ ಯಾವುದೇ ಇರಲಿಲ್ಲ. ಈಗ ಹೊಂದಾಣಿಕೆ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ. ನಮ್ಮ ಸಂಘದ ಸದಸ್ಯರಿಗೂ ಎಲ್ಲೆಲ್ಲಿ ಕಲ್ಲುಬಂಡೆ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮ ಮಾಡ್ತಾರೋ ಎಲ್ಲರೂ ಸದಸ್ಯವನ್ನು ಪಡ್ಕೊಂಡು ಇವತ್ತು ಎಲ್ಲರೂ ಕಾರ್ಮಿಕರದ ಒಂದು ಸರ್ಟಿಫಿಕೇಟ್ ಪಡ್ಕೊಂಡು ಸರ್ಕಾರದಿಂದ ಏನು ಬರ್ತದೋ ಅದೆಲ್ಲ ಉಪಯೋಗಿಸಬೇಕು ಅಂತ ನಮ್ಮ ಕಾರ್ಮಿಕರಿಗೆಲ್ಲರಿಗೂ ಮನವಿ ಮಾಡ್ತಾ, ಮತ್ತೆ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನ ದಂಡಾಧಿಕಾರಿಗಳು ತಕ್ಷಣವನ್ನು ಈ ಕಾರ್ಯಕ್ರಮವನ್ನು ಈ ಕಲ್ಲುಬಂಡೆಯಲ್ಲಿ ಅವರಿಗೆ ವಿಸ್ತೀರ್ಣ ಇಲ್ಲ, ಎಲ್ಲೋ ಆಫೀಸ್ಗಳಲ್ಲಿ ಕೂತ್ಕೊಂಡು ಬರೆದಿರುವಂಥ ಅದನ್ನು ತಕ್ಷಣ ಮಾನ್ಯ ಜಿಲ್ಲಾಧಿಕಾರಿಗಳು ರದ್ದು ಮಾಡಬೇಕು.
ಈ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಮೊನ್ನೆ 2-3 ದಿವಸ ಆಯಿತು, ಇದು ರಿಜಿಸ್ಟ್ರೇಷನ್ ಆಗಿ 1 ವಾರ ಆಯಿತು. ಇನ್ನು ತಾಲೂಕು ಮಟ್ಟದಲ್ಲಿ ದೊಡ್ಡ ಹೋರಾಟವನ್ನು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಸೇರಿ ಉಗ್ರ ಹೋರಾಟವನ್ನು ಮಾಡ್ತಾ ನಾವು ಇನ್ನೂ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ. ಏನಪ್ಪ, ರೈತ ಸಂಘ ರಾಜ್ಯಾಧ್ಯಕ್ಷರು ಈ ಕಾರ್ಮಿಕರದಲ್ಲಿ ಇದರಿಲ್ಲ, ನಾವು ಅರಿವು ಕೊಡೋಕ್ಕೆ ಈ ಸಂಘದಲ್ಲಿ ನಾನು ಗೌರವಾಧ್ಯಕ್ಷರಾಗಿ ಮತ್ತು ಬೀದಿ ವ್ಯಾಪಾರಸ್ಥರು ಮತ್ತು ಅನೇಕ 5 ಸಂಘಗಳಲ್ಲಿ ಅವ್ರಿಗೆ ಅರಿವು ನೀಡೋದು, ಅದರಲ್ಲಿ ನಾನು ಒಂದು ಗೌರವಾಧ್ಯಕ್ಷರಾಗಿ ಈ ಸಂಘದಲ್ಲಿ ಮುಂದುವರಿತಾ ಅವ್ರಿಗೆ ಸಹಾಯವನ್ನು ಮಾಡುತ್ತಾ ಅವ್ರಿಗೆ ಏನೇನು ಗೊತ್ತಿಲ್ವ ಎಲ್ಲ ಹೇಳೋಕ್ಕೆ ನಾವು ಇದರಲ್ಲಿ ಗೌರವಾಧ್ಯಕ್ಷರಾಗಿದ್ದೀವಿ. ಈ ಸಂಘದಲ್ಲಿ ಭಾಳಷ್ಟು ತಾವು ಅರಿವು ಪಡ್ಕೊಂಡು ನಮ್ಮ ಕಾರ್ಮಿಕರಿಗೆ ಏನು ಅನ್ಯಾಯ ಆಗಿದೆಯೋ ಅದು ಆಗಬಾರ್ದು. ಪ್ರತಿಯೊಬ್ಬ ಭಾರತ ದೇಶದಲ್ಲಿ ಬಡವನು ಈ ಭಾರತ ದೇಶದಲ್ಲಿ ಬಡವರು ಬದುಕಬೇಕು ಅಂತ ಕಾರ್ಯಕ್ರಮ ಮುಂದೆ ಇಟ್ಕೊಂಡಿದ್ದೀವಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಎಲ್ರಿಗೂ ಎಲ್ರಿಗೂ ಇನ್ನೂ ನಾನು ನಮಸ್ಕಾರವನ್ನು ಮತ್ತು ಜಿಲ್ಲಾಧಿಕಾರಿಗಳಿಗೂ ಮತ್ತು ತಹಸೀಲ್ದಾರ್ಗೂ ಅರಣ್ಯ ಅಧಿಕಾರಿಗಳಿಗೂ ಇದನ್ನು ತಕ್ಷಣ ಕೈ ಬಿಡಬೇಕು ಅಂತ ನಾವೊಂದು ಮನವಿ ಮಾಡ್ತಾ